ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ನಾಳೆ ಬೆಳಗ್ಗೆ ರಾಜ್ಯಪಾಲರ ಭೇಟಿಗೆ ಸಮಯಾವಕಾಶ ಕೇಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೈಪಾಳ್ಯದಲ್ಲಿ ತಲ್ಲಣ. ಆಧುನಿಕ ಭಾರತದ ನಿರ್ಮಾಣದಲ್ಲಿ ನೆಹರು ಅವರ ಪಾತ್ರ ದೊಡ್ಡದು. ದೇಶದಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಸಿದ್ದರಾಮಯ್ಯ ಹಳೆ ಹುಲಿ, ಯಾವಾಗ ಯಾವ ಆಟ ಆಡ್ತಾರೋ ಗೊತ್ತಾಗಲ್ಲ. ಅವರು ರಾಜೀನಾಮೆ ಕೊಡೋವರೆಗೂ ರಾಜೀನಾಮೆ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಟಾಂಗ್. ವಾರ್ತೆಗಳ ವಿವರ. ರಾಜ್ಯ ರಾಜಕಾರಣದಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ಹೈಡ್ರಾಮಾ ಅಂತಿಮ ಘಟ್ಟ ತಲುಪಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು, ನಾಳೆ ಬೆಳಿಗ್ಗೆ 10:30ಕ್ಕೆ ರಾಜಭವನದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭೇಟಿ ಮಾಡಲು ಸಿಎಂ ಅಧಿಕೃತವಾಗಿ ಸಮಯ ಕೇಳಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಜತೆ ನಡೆದ ಮ್ಯಾರಥಾನ್ ಸಭೆಗಳ ಬೆನ್ನಲ್ಲೇ ಸಿದ್ದರಾಮಯ್ಯ ತಮ್ಮ ಸ್ಥಾನದಿಂದ ಕೆಳಗಿಳಿಯಲು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ನಾಳೆ ಬೆಳಿಗ್ಗೆ 10:30ಕ್ಕೆ ರಾಜ್ಯಪಾಲರನ್ನ ಭೇಟಿಯಾಗಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಅಧಿಕೃತ ರಾಜೀನಾಮೆ ಪತ್ರವನ್ನು ಸಲ್ಲಿಸಲಿದ್ದಾರೆ ಎಂದು ಉನ್ನತ ಮೂಲಗಳು ಖಚಿತಪಡಿಸಿವೆ. ನಾಯಕತ್ವ ಬದಲಾವಣೆ ಮತ್ತು ಅಧಿಕಾರ ಹಂಚಿಕೆ ಸೂತ್ರದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಇದ್ದ ಸುದೀರ್ಘ ಬಿಕ್ಕಟ್ಟಿಗೆ ಹೈಕಮಾಂಡ್ ಮಧ್ಯಪ್ರವೇಶ ನಂತರ ಕೊನೆಗೂ ತಾರ್ಕಿಕ ಅಂತ್ಯ ಸಿಕ್ಕಂತಾಗಿದೆ. ಮುಖ್ಯಮಂತ್ರಿಗಳ ರಾಜೀನಾಮೆ ಸಲ್ಲಿಕೆಯಾದ ಮರುದಿನವೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಜಂಟಿ ಸಭೆಯನ್ನ ಕರೆಯಲಾಗಿದ್ದು, ಹೈಕಮಾಂಡ್ ವೀಕ್ಷಕರ ಸಮ್ಮುಖದಲ್ಲಿ ಹೊಸ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಆಧುನಿಕ ಭಾರತದ ನಿರ್ಮಾಣದಲ್ಲಿ ನೆಹರು ಅವರ ಪಾತ್ರ ದೊಡ್ಡದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ವಿಧಾನಸೌಧದ ಪೂರ್ವ ದಿಕ್ಕಿನಲ್ಲಿರುವ ಮಾಜಿ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರ ಪುಣ್ಯಸ್ಮರಣೆ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಅವರು, ನೆಹರು ಅವರು ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೊದಲ ಪ್ರಧಾನಮಂತ್ರಿಗಳಾಗಿ 17 ವರ್ಷಗಳ ಕಾಲ ಜನರ ಸೇವೆ ಮಾಡಿದ್ದಾರೆ. ಸಮಾಜವಾದಿ ಮತ್ತು ಮಿಶ್ರ ಆರ್ಥಿಕತೆಗೆ ಹೆಚ್ಚು ಒತ್ತು ನೀಡಿ ಬೃಹತ್ ಅಣೆಕಟ್ಟುಗಳ ನಿರ್ಮಾಣ, ಶಿಕ್ಷಣ, ಸಹಕಾರ ಕ್ಷೇತ್ರಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಲು ನೆಹರು ಅವರು ಕಾರಣಕರ್ತರು. ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿ ದೇಶದ ಪ್ರಗತಿಯನ್ನು ವೈಜ್ಞಾನಿಕವಾಗಿ ಸಾಧಿಸುವ ಪ್ರಯತ್ನ ಮಾಡಿದ್ದರು. ಅವರು ಅಗಲಿ 62 ವರ್ಷಗಳಾಗಿವೆ. ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸಿ ಅವರ ಹಾದಿಯಲ್ಲಿ ನಡೆಯುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುವುದಾಗಿ ತಿಳಿಸಿದರು. ಅವರ ಆದರ್ಶಗಳು ಸದಾ ಮೇಲ್ಪಂಕ್ತಿಯಲ್ಲಿವೆ ಎಂದು ಹೇಳಿದರು. ಅವರು ಈ ದೇಶದ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲನೇ ಪ್ರಧಾನಿಯಾಗಿದ್ದರು. ಸುಮಾರು 17 ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿಯಾಗಿ ದೇಶದ ಜನರ ಸೇವೆಯನ್ನು ಮಾಡಿದ್ದಾರೆ. ಅವರು 1964ನೇ ಇಸ್ವಿನಲ್ಲಿ ಮೇ ತಿಂಗಳಲ್ಲಿ ಅವರ ಪುಣ್ಯತಿಥಿಯನ್ನು ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಆಚರಣೆ ಮಾಡ್ತಾರೆ. ಮತ್ತು ನಮ್ಮ ಸರ್ಕಾರನೂ ಕೂಡ ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆಧುನಿಕ ಭಾರತದ ನಿರ್ಮಾಣದಲ್ಲಿ ನೆಹರೂರವರ ಪಾತ್ರ ಭಾಳ ದೊಡ್ಡದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅವರು ಸೋಷಲಿಸ್ಟ್ ಮತ್ತು ಕ್ಯಾಪಿಟಲಿಸ್ಟ್ ಅದರ ಮಧ್ಯೆ ಇರ್ತಕ್ಕಂಥ ಮಿಕ್ಸೆಡ್ ಎಕಾನಮಿಯನ್ನು ಮಾಡ್ತಾರೆ. ಹೆಚ್ಚು ಒತ್ತು ಕೊಡ್ತಕ್ಕಂಥ ಮಾಡಿದರು. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು, ಡ್ಯಾಮ್ಗಳು ಈ ದೇಶದಲ್ಲಿ ಬರಬೇಕಾದ್ರೆ ಮತ್ತು ಶಿಕ್ಷಣದಲ್ಲಿ ಮತ್ತು ಕೋಆಪರೇಷನ್ನಲ್ಲಿ ಸೈಂಟಿಫಿಕ್ ಮನೋಭಾವ ಬೆಳೀಲಿಕ್ಕೆ, ಇವತ್ತು ಇಡೀ ದೇಶದಲ್ಲಿ ಸೈಂಟಿಫಿಕ್ ಮನೋಭಾವ ಬೆಳೀಲಿಕ್ಕೆ ನೆಹರೂರವರು ಕಾರಣ ಅಂತಕ್ಕಂಥ ಮಾತುಗಳನ್ನು
ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿ ಈ ದೇಶದ ಪ್ರಗತಿಯನ್ನು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು 17 ವರ್ಷಗಳ ಕಾಲ ಮಾಡಿದರು. ಅವರು ನಮ್ಮನ್ನು ಆಗಲಿ ಈಗಾಗಲೇ ಸುಮಾರು 62 ವರ್ಷಗಳಾಗಿ ಬಂದಿದೆ. ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ನಾವೆಲ್ಲರೂ ಕೂಡ ಅವ್ರನ್ನ ಸ್ಮರಿಸ್ಕೊಂಡು ಅವರು ಹಾಕಿಕೊಟ್ಟಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ಕೊಡಲಿ. ಸಿದ್ದರಾಮಯ್ಯ ಹಳೆ ಹುಲಿ, ಯಾವಾಗ ಯಾವ ಆಟ ಆಡ್ತಾರೋ ಗೊತ್ತಾಗಲ್ಲ ಅಂದಿದ್ದಾರೆ. ಅವರು ರಾಜೀನಾಮೆ ಕೊಡೋವರೆಗೂ ರಾಜೀನಾಮೆ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಅದು ಅವರ ಪಕ್ಷದ ಆಂತರಿಕ ವಿಚಾರ, ಹೀಗಾಗಿ ಬಿಜೆಪಿ ಅದರ ಬಗ್ಗೆ ಮಾತನಾಡುವುದು ಏನಿಲ್ಲ. ನಾವು ಹೇಳೋದು ಇಷ್ಟೇ, ಜನರ ಕೆಲಸ ಮಾಡೋಕೆ ಅಂತ 136 ಸೀಟು ಕೊಟ್ಟಿದ್ದಾರೆ. ಜನರ ಕೆಲಸ ಮಾಡಿ ಅಷ್ಟೇ. ಜನರ ಕೆಲಸ ಮರೆತು ಕೇವಲ ಕುರ್ಚಿಗಾಗಿ ಜಗಳ ಆಡ್ತಿದ್ದೀರಿ ಎಂದು ಹೇಳಿದರು. ಸಿದ್ದರಾಮಯ್ಯನವರು ಹಳೆಯ ಹುಲಿ, ಯಾವಾಗ ಯಾವ ಆಟ ಆಡ್ತಾರೋ ಗೊತ್ತಿಲ್ಲ. ಅವ್ರು ರಾಜೀನಾಮೆ ಕೊಡುವ ತನಕೊಂಡು ರಾಜೀನಾಮೆ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಮತ್ತೆ ಇದು ಅವರ ಪಕ್ಷದ ಆಂತರಿಕ ವಿಚಾರ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಅಥವಾ ನಾವು ಇದರಲ್ಲಿ ಮಾಡುವಂತದ್ದು ಬಹಳ ಇಲ್ಲ. ನಾವು ಒಂದೇ ಹೇಳಬೇಕು, ನೀವು ಜನರ ಕೆಲಸ ಮಾಡೋದಕ್ಕೆ ನಿಮ್ಮನ್ನ 135 ಸೀಟ್ ಆಯ್ಕೆ ಮಾಡಿದ್ದಾರೆ. ಜನರ ಕೆಲಸ ಮಾಡಿ. ಜನರ ಕೆಲಸ ಮರೆತು ಬರೀ ಕುರ್ಚಿಗಾಗಿ ಕಾದಾಟ ಮಾಡ್ತಾ ಇದ್ದೀರಿ. ಯಾರು ಯಾವ ಮಂತ್ರಿ ಆಗ್ಬೇಕು, ಯಾರು ಉಪಮುಖ್ಯಮಂತ್ರಿ ಆಗ್ಬೇಕು, ಇದನ್ನೇ ಕಾದಾಟ ಮಾಡ್ತಾ ಇದ್ದೀರಿ. ಇದು ಬಿಟ್ಬಿಡಿ, ಜನರ ನೋವನ್ನು ಆಲಿಸಿ ಅನ್ನುವಂತ ಆಗ್ರಹ ನಮ್ದು. ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಿಎಂ ಬಗ್ಗೆ. ನಿನ್ನೆಯಿಂದ ಡೆಲ್ಲಿ ದಂಡ ಕರ್ನಾಟಕದಲ್ಲಿ ಕಳೆದ 2.5 ವರ್ಷದಲ್ಲಿ 3 ವರ್ಷದ ಸರ್ಕಾರಕ್ಕೆ 2.5 ವರ್ಷ ಕೇವಲ ಮುಖ್ಯಮಂತ್ರಿಯ ಬದಲಾವಣೆ ಬಗ್ಗೆ ಚರ್ಚೆ ಆಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಬಗ್ಗೆ ಕಾಳಜಿ ಇಲ್ಲ. ಒಂದು ಕಡೆ ಬರಗಾಲ ಇದೆ, ಇನ್ನೊಂದು ಕಡೆ ನೆರೆ ಬರ್ತಾ ಇದೆ, ಬೆಂಗಳೂರು ಮುಳುಗ್ತಾ ಇದೆ. ಬೆಂಗಳೂರಲ್ಲಿ ಬಹಳ ದೊಡ್ಡ ಹಗರಣ ನಡೆದಿದೆ. ಇದೆಲ್ಲವನ್ನ ಬಿಟ್ಟು ಪ್ರತಿ ದಿನ ಇವರು ಕುರ್ಚಿಗಾಗಿ ಹೊಡೆದಾಟ ಮಾಡ್ತಾ ಇದ್ದಾರೆ. ಯಾರು ಮುಖ್ಯಮಂತ್ರಿ ಆಗ್ಬೇಕು, ಯಾರು ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೋಬೇಕು. ಸಿದ್ದರಾಮಯ್ಯಗೆ ಉಳಿಸುವ ಪ್ರಯತ್ನ, ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗೋ ಪ್ರಯತ್ನ. ಇದರ ಮಧ್ಯದಲ್ಲಿ ಜನರು ಬಡವಾಗಿದ್ದಾರೆ. ಜನರ ಸಂಕಷ್ಟವನ್ನ ಆಲಿಸುವವರಿಲ್ಲ. ಯಾವುದೇ ಮಂತ್ರಿಗಳು ಜಿಲ್ಲಾ ಪ್ರವಾಸ ಮಾಡ್ತಾ ಇಲ್ಲ, ಜಿಲ್ಲೆಯಲ್ಲಿ ಮೀಟಿಂಗ್ ತಗೊಳ್ತಾ ಇಲ್ಲ, ಯಾವುದೇ ಇಲಾಖೆ ಕೆಲಸ ಮಾಡ್ತಾ ಇಲ್ಲ, ಇಲಾಖೆಗೆ ದುಡ್ಡು ಇಲ್ಲ. ಇದು ಕರ್ನಾಟಕ ರಾಜ್ಯ ಸರ್ಕಾರ. ನೀವು ಕುರ್ಚಿ ಹೋರಾಟವನ್ನ ಬಿಟ್ಟು ತಕ್ಷಣ ಜನರ ಸಮಸ್ಯೆಗಳ ಗಮನ ಹರಿಸಿ ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಕೃಷಿಯಲ್ಲಿ ನೀರಿನ ಕೊರತೆ, ಅಸ್ಥಿರ ಮಳೆ, ಕಾರ್ಮಿಕರ ಅಭಾವ ಹಾಗೂ ಹೆಚ್ಚುತ್ತಿರುವ ಉತ್ಪಾದನಾ ವೆಚ್ಚದ ನಡುವೆಯೇ ರೈತರಿಗೆ ಆಧುನಿಕ ತಂತ್ರಜ್ಞಾನ ಆಧಾರಿತ ನೀರಾವರಿ ಪರಿಹಾರ ಒದಗಿಸುವ ಉದ್ದೇಶದಿಂದ ಅತ್ಯಾಧುನಿಕ ಹೈ ಪ್ರೆಷರ್ ಸ್ಪ್ರಿಂಕ್ಲರ್ ವ್ಯವಸ್ಥೆಯ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ಮೇ 28ರಂದು ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಸುಂಡೇಕೆರೆ ಗ್ರಾಮದ ಕೆರೆಹಳ್ಳಿ ಕಾಫಿ ತೋಟದಲ್ಲಿ ಆಯೋಜಿಸಲಾಗಿದೆ ಎಂದು ಮೈಕಲ್ ಸದಾನಂದ ಬ್ಯಾಪ್ಟಿಸ್ಟ್ ತಿಳಿಸಿದರು. ಈಗಿನ ಮಳೆಯ ಪರಿಸ್ಥಿತಿ, ಈಗಿನ ಲೇಬರ್ ಡಿಪೆಂಡೆನ್ಸಿಯ ಸಂದರ್ಭದಲ್ಲಿ ಎಗ್ರಿಕಲ್ಚರ್ ಮತ್ತು ಕಾಫಿ ಫೀಲ್ಡಲ್ಲಿ ಎಲ್ಲೋ ಒಂದು ಕಡೆ ನಮಗೆ ರೆವಲ್ಯೂಷನರಿ ಬೇಕಾಗಿದೆ. ಒಂದು ನೀರು, ಒಂದು ಜನದ ಸಮಸ್ಯೆ ನಿವಾರಿಸೋದು ಆಟೋಮೇಷನ್ಗೋಸ್ಕರ. ಹೀಗಿರ್ಬೇಕಾದ್ರೆ ನಮ್ಮ ಸಂಸ್ಥೆ ಒಂದು ವಾಟರ್ ಜೆಟ್ ಇಂಜಿನಿಯರ್ಸ್ ಅಂತ ಹೇಳಿ ಹಾಸನ ಜಿಲ್ಲೆಗೆ ಸೇರುತ್ತೆ. ಅದರದ್ದು ಅರ್ಧ ಪಾರ್ಟು ನಾರಾಯಣಪುರ ಗ್ರಾಮ ಪಂಚಾಯಿತು ಬೇಲೂರು ಹತ್ರ ಬರುತ್ತೆ. ಮತ್ತೊಂದು ಸಂಸ್ಥೆ ರೈನಿ ರಿಸರ್ಚ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಅಂತೇಳಿ, ಅದನ್ನು ಸುಮಾರು ಒಂದು ಈ ಮಳೆ ನೀರು ಕೊಯ್ಲಿನ ನೀರನ್ನು ಅಳವಡಿಸಿ ನೀರು ಮಿತವಾಗಿ ಬಳಸುವಂಥದ್ದು ಇವತ್ತು ಬರೀ ಜಿಲ್ಲೆ ಅಲ್ಲ, ಕಂಪ್ಲೀಟ್ ಭಾರತಾದ್ಯಂತ ಹಾಗೂ ಹೊರ ದೇಶಕ್ಕೂ ಇಲ್ಲೇ ನಾವು ರಿಸರ್ಚ್ ಮತ್ತು ಡೆವಲಪ್ ಮಾಡಿ ಪೇಟೆಂಟ್ ತಗೊಂಡು ಮಾಡುವಂಥ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದೀವಿ. ಆದರೆ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಈ ಜಿಲ್ಲೆ ಹಾಸನ ಮತ್ತು ಚಿಕ್ಕಮಗಳೂರಲ್ಲಿ ವಿಶೇಷವಾಗಿ ಕಾಫಿ ಪ್ಲ್ಯಾಂಟೇಷನಲ್ಲಿ ಒಂದಲ್ಲ ಒಂದು ಅಡೆತಡೆಗಳು ಬರ್ತಾ ಇರ್ಬೇಕಾದ್ರೆ ಅದು ಆ ಫೀಲ್ಡಲ್ಲಿ ನಾವು ಹೇಗೆ ಇರಿಗೇಷನನ್ನು ಫಾಸ್ಟಾಗಿ ಕವರ್ ಮಾಡಿ ಒಂದು ಸ್ವಲ್ಪ 5-10 ಸೆಂಟ್ಸ್ ಮಳೆ ಬಂದಾಗ ಅವರಿಗೆ ಗ್ಯಾಪ್ ಆಗಿಬಿಟ್ರೆ ಅಂದರೆ ಇಡೀ ವರ್ಷಕ್ಕೆ ಒಂದೇ ಸರಿ ಕ್ರಾಪ್ ಆಗೋದು, ಅದರಿಂದ ಭಾಳ ನಷ್ಟಕ್ಕೆ ಒಳಪಡ್ತಾಯಿದ್ರು.
ಈ ಸಂದರ್ಭದಲ್ಲಿ ನಾವು ಕಿರೇಹಳ್ಳಿ ಎಸ್ಟೇಟಲ್ಲಿ ಡಾಕ್ಟರ್ ಆನಂದ್ ಪಿರಾನ್ ಮತ್ತು ಗೀತಾ ಪಿರಾನ್ ಅನ್ನೋರು ಅವರು ವಿಶೇಷವಾಗಿ ಬಯೋಕೆಮಿಸ್ಟ್ ಅಗ್ರಿಕಲ್ಚರ್ ಫೀಲ್ಡಲ್ಲಿ ತುಂಬ ಸ್ಟಡಿ ಮಾಡಿ ಗೋಲ್ಡ್ ಮೆಡಲ್ ಸಹಿತ ತಗೊಂಡು ಅವರು ಸಹಿತ ಈ ಇಂಡಸ್ಟ್ರಿಯಲ್ಲಿ ಹೇಗೆ ಮಾಡಬೇಕಂದಾಗ ಅವ್ರ ಜೊತೆ ಕೈ ಜೋಡಿಸಿ, ಹಾಗೂ ಕಿರ್ಲೋಸ್ಕರು, ಆಮೇಲೆ L&T ಜೊತೆ, ಆಮೇಲೆ ಹಾಲ್ಮಾರ್ಕ್ ಅನ್ನೋ ಕಂಪನಿ ಜೊತೆ ಮಿಗಿಲಾಗಿ ಭಾರತದಲ್ಲಿ ಒಂದೇ ಒಂದು ಕೊರತೆ ಇದ್ದು ಎಲ್ಲ ಟೆಕ್ನಾಲಜಿ ನಮ್ಮಲ್ಲಿ ಇಂಪ್ರೂವ್ ಆಗಿದೆ. ಆದರೆ ವಿಶೇಷವಾಗಿ ಕರೆಕ್ಟ್ ಯೂನಿಫಾರ್ಮ್ ಅಂತೀವಿ, ಯಾವುದೇ ಮಳೆ ಬಂದರೆ ಮಿತವಾಗಿ ಹದವಾಗಿ ಬೀಳೋವಂಥ ಒಂದು ಸಿಸ್ಟಮ್ ಇರಲಿಲ್ಲ. ನಾವು ಇದಕ್ಕೆ ಜರ್ಮನಿಯಲ್ಲಿ ಹೋಗೋ ಸಂದರ್ಭ ಸಿಕ್ಕಿದಾಗ ಆಸ್ಟ್ರಿಯಾದಲ್ಲಿ ಪ್ರಪಂಚದಲ್ಲೇ ಮೊದಲನೇ ಬಾರಿಗೆ ಕರೆಕ್ಟಾಗಿ ಯೂನಿಫಾರ್ಮ್ ಮಳೆ ಹಾಗೇ ಬರೋವಂಥ ಒಂದು ಸಿಸ್ಟಮ್ ಕಂಪ್ನಿ ಜೊತೆ ನಾವು ಡಿಸ್ಕಷನಲ್ಲಿ ಮಾಡಿದ್ವಿ. ಅವರು ನಮಗೆ ತುಂಬಾ ಎನ್ಕರೇಜ್ ಮಾಡಿದ್ರು, ನೀವು ಇಂಡಿಯಾದಿಂದ ಅಷ್ಟು ದೂರದಿಂದ ಬಂದಿದ್ದೀರಾ, ನಾವು ಇಲ್ಲಿವರೆಗೆ ನಮ್ಮದು ಅಲ್ಲಿ ಪ್ರೆಸೆನ್ಸ್ ಇರಲಿಲ್ಲ, ನಿಮ್ಗೆ ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮನ್ನು ನಮಗೆ ನಮ್ಮ ಜೊತೆ ಟೈ ಅಪ್ ಮಾಡಿಕೊಂಡು ನಾವು ಇವತ್ತು ಪ್ಲಾಂಟೇಷನಲ್ಲಿ ಎಸ್ಪೆಷಲಿ ಕಿರೇಹಳ್ಳಿಯಲ್ಲಿ ಸುಂಡೇಕೆರೆ ಇದೇ ಹಾಸನ ಜಿಲ್ಲೆಯಲ್ಲೇ ನಾವು ಅಳವಡಿಸಿದ್ದೀವಿ. ಅಲ್ಲಿ ವಿಶೇಷ ಏನಂದರೆ, ನೀವು ಎಲ್ಲಿ ಗೂಗಲ್ಲಾಗಲಿ ಎಲ್ಲಿ ರಿಸರ್ಚ್ ಮಾಡಿದರೆ ತಮಗೆ ಸಿಗುತ್ತೆ, 24 ಗಂಟೆ ಒಳಗಡೆ 100 ಎಕರೆ ಕವರ್ ಮಾಡೋದು ಯಾವ ಸಿಸ್ಟಮ್ ಎಲ್ಲೂ ಪ್ರಪಂಚದಲ್ಲೆಲ್ಲ ಮೊದಲನೇ ಸಿಸ್ಟಮೇ ನಮ್ಮದು ಸುಂಡೇಕೆರೆಯಲ್ಲಿ ಕಿರೇಹಳ್ಳಿ ಎಸ್ಟೇಟಲ್ಲಿ ಅಳವಡಿಸೋದು ಒಂದು ಹೆಮ್ಮೆಯಿಂದ ತಮ್ಮ. ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಪುಟ್ಟಸ್ವಾಮಿ ಇತರರು ಉಪಸ್ಥಿತರಿದ್ದರು. ಸಾಂಪ್ರದಾಯಿಕ ಆಹಾರ ತಯಾರಿಕಾ ಘಟಕಗಳಾದ ಅಕ್ಷಮಾಲಾ ಫುಡ್ ಅಂಡ್ ಬೆವರೇಜಸ್ ಹಾಗೂ ಧಮಾಕ ಮಸಾಲಾ ವತಿಯಿಂದ ವಿವಿಧ ಖಾದ್ಯಗಳ ಪ್ರೀಮಿಕ್ಸ್ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯಿಸುವ ಹಾಗೂ ವೆಬ್ಸೈಟ್ ಲೋಕಾರ್ಪಣೆ ಕಾರ್ಯಕ್ರಮ ನಗರದ ಪರ್ಲ್ ಹೋಟೆಲ್ ಹೇಮಾವತಿ ಸಭಾಂಗಣದಲ್ಲಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ನಡೆಯಲಿದೆ ಎಂದು ಸಂಸ್ಥೆಯ ಬನವಾಸಿ ಮಂಜು ಮತ್ತು ಶ್ವೇತಾ ಮಂಜುನಾಥ್ ಹೇಳಿದರು. ಆಹಾರ ಉತ್ಪನ್ನ ತಯಾರಿಕಾ ಘಟಕಗಳ ವತಿಯಿಂದ ಹೊಸ ಆಹಾರ ಪದಾರ್ಥಗಳನ್ನು, ಅದರಲ್ಲಿ ಮುಖ್ಯವಾಗಿ ಪ್ರೀಮಿಕ್ಸ್ಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡೋದಕ್ಕೆ ಮತ್ತು ವೆಬ್ಸೈಟ್ನ ಲೋಕಾರ್ಪಣೆಗೊಳಿಸೋ ಸಂಬಂಧವಾಗಿ ನಾಳೆ ಮೇ 28ನೇ ತಾರೀಕು ಹಾಸನದ ಪರ್ಲ್ ಹೋಟೆಲ್, ಇವಾಗಿನ ಹಳೆಯ ಸದರ್ನ್ ಸ್ಟಾರ್, ಇವಾಗಿನ ಪರ್ಲ್ ಹೋಟೆಲ್ನ ಹೇಮಾವತಿ ಸಭಾಂಗಣದಲ್ಲಿ ಬೆಳಗ್ಗೆ 11:30ಕ್ಕೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲರ ನೆಚ್ಚಿನ ಲೇಖಕರು, ಸಾಹಿತಿ ಮತ್ತು ಮನೆ ಮಾತಾಗಿರುವಂಥ ನಟ, ನಿರ್ದೇಶಕ TN ಸೀತಾರಾಮ್ ಅವರು ಉದ್ಘಾಟನೆಯನ್ನು ನೆರವೇರಿಸ್ತಾರೆ. ಅವರ ಪತ್ನಿ ಖ್ಯಾತ ನಿರ್ಮಾಪಕಿ ಶ್ರೀಮತಿ ಗೀತಾ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ. ನಂತರ ನಾಡಿನ ಹೆಸರಾಂತ ಕಲಾವಿದೆ, ನಟಿ ಸುಧಾ ಬೆಳವಾಡಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದು, ಅವರು ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾರೆ ಮತ್ತು ನಮ್ಮ ವೆಬ್ಸೈಟನ್ನು ಲೋಕಾರ್ಪಣೆ ಮಾಡ್ತಾರೆ. ಮಸಾಲಾದಲ್ಲಿ ಏನಪ್ಪ ಅಂತಂದರೆ ಕೆಲವೊಂದು ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ಸ್ಗಳನ್ನ ಲಾಂಚ್ ಮಾಡ್ತಾ ಇದ್ದೀವಿ. ಈಗ ಎಕ್ಸಾಂಪಲ್, ಈಗ ಹೆಸರುಬೇಳೆ ಪಾಯಸ ಪ್ರೀಮಿಕ್ಸು, ಮತ್ತು ಶಾವಿಗೆ ಪಾಯಸ, ಸಾಬುದಾನ ಪಾಯಸ, ಮತ್ತು ಸಾಬುದಾನ ಉಪ್ಮಾ ಮಿಕ್ಸಸ್ ಎಲ್ಲ ಜಸ್ಟ್ ಹಾಟ್ ವಾಟರ್ ಹಾಕಿ ನೀವು ಒಂದು ಬಾಕ್ಸಲ್ಲಿ 5 ಮಿನಿಟ್ಸ್ ಮುಚ್ಚಿಟ್ರೆ ಇನ್ಸ್ಟೆಂಟಾಗಿ ಅದನ್ನು ನಾವು ತಿನ್ಬೋದು. ಈ ಥರ ಸುಮಾರು ಒಂದು 40 ಪ್ರಾಡಕ್ಟ್ಸ್ಗಳನ್ನ ಒಬ್ಬರು ಒಳ್ಳೆ ಕನ್ಸಲ್ಟೆಂಟ್ನ ಇಟ್ಕೊಂಡು ನಾವು ಡೆವಲಪ್ ಮಾಡಿದ್ದೀವಿ. ಸೊ ಇದ್ರದ್ದು ವೆಬ್ಸೈಟ್ ಪ್ರೋಗ್ರಾಮ್ ಮತ್ತು ಇದನ್ನು ನಾಳೆ ಈಗಿನ ಪರ್ಲ್ ಹೋಟೆಲ್, ಹಳೆಯ ಸದರ್ನ್ ಸ್ಟಾರ್ ಹೋಟೆಲ್ನಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಪಾಲುದಾರರಾದ ಶರ್ಮಿಳಾ, ಪುನೀತ್ ಇತರರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಜಾರಿಯಲ್ಲಿರುವ ಕರ್ನಾಟಕ ಜಾನುವಾರು ವಧೆ ಹಾಗೂ ಜಾನುವಾರುಗಳ ಸಂರಕ್ಷಣಾ ಕಾಯ್ದೆ 2020 ರೈತ ವಿರೋಧಿಯಾಗಿದ್ದು, ರೈತ ಸಮುದಾಯದ ಬದುಕಿನ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ಈ ಕಾಯ್ದೆಯನ್ನ ತಕ್ಷಣ ವಾಪಸ್ ಪಡೆದು ರೈತರು ತಮ್ಮ ಜಾನುವಾರುಗಳನ್ನು ಮುಕ್ತವಾಗಿ ಮಾರಾಟ ಮಾಡಲು ಅವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕೆಪಿಆರ್ಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ HR ನವೀನ್ ಕುಮಾರ್ ಮಾತನಾಡಿ, ಕೃಷಿ ಕ್ಷೇತ್ರ ತೀವ್ರ ಸಂಕಷ್ಟದಲ್ಲಿರುವ ಈ ಸಂದರ್ಭದಲ್ಲಿ ರೈತರು ಹೈನುಗಾರಿಕೆ ಮೂಲಕ ಬದುಕು ಕಟ್ಟಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಜಾನುವಾರು ವಧೆ ಹಾಗೂ ಮಾರಾಟ ನಿಷೇಧ ಕಾಯ್ದೆ ರೈತರ ಬದುಕನ್ನೇ ಸಂಕಷ್ಟಕ್ಕೆ ತಳ್ಳುತ್ತಿದೆ. ಹಾಲು ಉತ್ಪಾದನೆಗಾಗಿ ಸಾಕುವ ಜರ್ಸಿ ಹಸುಗಳು ವಯಸ್ಸಾದ ಬಳಿಕ ಅಥವಾ ಗಂಡು ಕರುಗಳಿಗೆ ಜನ್ಮ ನೀಡಿದ ಸಂದರ್ಭಗಳಲ್ಲಿ ಅವುಗಳನ್ನು ಸಾಕುವುದು ರೈತರಿಗೆ ಆರ್ಥಿಕವಾಗಿ ದೊಡ್ಡ ಹೊರೆ ಆಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ರೈತರು ಅನುಪಯುಕ್ತ ರಾಸುಗಳನ್ನು ಮಾರಾಟ ಮಾಡಿ ಸ್ವಲ್ಪ ಆದಾಯ ಗಳಿಸುತ್ತಿದ್ದರು. ಆದರೆ ಹೊಸ ಕಾಯ್ದೆಯಿಂದ ರೈತರಿಗೆ ತಮ್ಮ ಜಾನುವಾರುಗಳನ್ನು ಮಾರಾಟ ಮಾಡಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದರು.
ರೈತರು ಕೃಷಿಯಲ್ಲಿ ಆದಾಯ ಇಲ್ಲ ಅಂತೇಳಿ ಹೈನುಗಾರಿಕೆ ಮೇಲೆ ಅವಲಂಬಿತವಾಗಿ ಜೀವನವನ್ನು ನಡೆಸ್ತಾ ಇದ್ದೀವಿ. ನಾವು ತಂದಿರ್ತಕ್ಕಂಥ ಹಸುಗಳು, ಜರ್ಸಿ ಹಸುಗಳು ಹಾಲು ಕೊಡದೇ ಇದ್ದಂಗಾದಾಗ, ವಯಸ್ಸಾದಾಗ ಅಥವಾ ಅವು ಗಂಡು ಕರುಗಳನ್ನು ಹಾಕಿದಾಗ ಅವುಗಳನ್ನು ನಾವು ವಿಧಿ ಇಲ್ಲದೆ ಮಾರಾಟ ಮಾಡಬೇಕಾಗುತ್ತೆ. ಅವನ್ನ ಸಾಕಿ ನಾವು ಬದುಕು ನಡೆಸೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರೋದ್ರ ಮೂಲಕ ಇವತ್ತು ರೈತರ ಮೇಲೆ ಅತ್ಯಂತ ದೊಡ್ಡ ರೀತಿಯ ಗದಾಪ್ರಹಾರವನ್ನು ಮಾಡ್ತಾ ಇದೆ. ರೈತರು ಮತ್ತೊಂದಷ್ಟು ಬೀದಿಗೆ ಬೀಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಂಗಾಗಿ ರೈತರ ಹಸುಗಳನ್ನು, ದನಗಳನ್ನು, ಎಮ್ಮೆ, ಕೋಣಗಳನ್ನು ಮಾರಾಟ ಮಾಡೋದಕ್ಕೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಮತ್ತು ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಅವರವ್ರದೇ ಆಗಿರ್ತಕ್ಕಂಥ ಧರ್ಮ ಮತ್ತು ಅವರವ್ರದೇ ಆಗಿರ್ತಕ್ಕಂಥ ಆಹಾರದ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ, ಅನುಸರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದನ್ನು ಯಾರೂ ಕೂಡ ತಪ್ಪಿಸೋಕ್ಕೆ ಸಾಧ್ಯ ಆಗಲ್ಲ. ಕೆಲವು ಹಿಂದುತ್ವವಾದಿ ಶಕ್ತಿಗಳು ಬಜರಂಗ ದಳದಂಥ ಹೆಸರುಗಳನ್ನು ಹೇಳ್ಕೊಂಡು ಇವತ್ತು ಇವರ ವಿರುದ್ಧ, ರೈತರ ವಿರುದ್ಧ, ರೈತರು ದನಗಳನ್ನು ಸಂತೆಗೆ ಮಾರಾಟ ಮಾಡಕ್ಕೆ ಹೋದಾಗ ಅವ್ರ ವಿರುದ್ಧ ದಾಳಿಯನ್ನು ನಡೆಸಿದ್ದಾರೆ. ಇವ್ರ ಮೇಲೆ ಅತ್ಯಂತ ಕಾನೂನಾತ್ಮಕವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ರೈತ ಸಂಘಟನೆಗಳು ಆಗ್ರಹ ಮಾಡ್ತಾ ಇದ್ದೇವೆ. ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಕಾನೂನನ್ನ ರೈತ ಸಂಘಟನೆಗಳು, ರೈತರು ಕೈಗೆತ್ಕೊಳ್ತಾರೆ. ಅವಾಗ ಜಿಲ್ಲಾ ಇದೇ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ರವಿ ಆನೆಕೆರೆ, ಜಿಲ್ಲಾಧ್ಯಕ್ಷ ಬಾಬು, ಸಂಘದ ಜಿಲ್ಲಾಧ್ಯಕ್ಷ ಎಚ್.ಎಸ್. ಮಂಜುನಾಥ್ ಕುಮಾರ್, ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್, ಹಿರಿಯ ದಲಿತ ಮುಖಂಡ ರಾಜಶೇಖರ್ ಹುಲಿಕಲ್, ಅನ್ಸರ್, ಸಮೀರ್, ಅರವಿಂದ್, ರಮೇಶ್, ವಿವಿಧ ಸಂಘಟನೆಗಳ ಮುಖಂಡರು ಹಾಜರಿದ್ದರು. ಬೇಲೂರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ದೇಶಾಣಿ ಆನಂದ್ ಅವರು ಯೋಜನೆಗಳ ಅನುಷ್ಠಾನದಲ್ಲಿ ಕಂಡುಬಂದ ಲೋಪಗಳು ಹಾಗೂ ದತ್ತಾಂಶ ಗೊಂದಲಗಳ ಬಗ್ಗೆ ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಅಂಗನವಾಡಿ ಸಿಬ್ಬಂದಿ ಕೊರತೆ ಕುರಿತು ಸಭೆಯಲ್ಲಿ ಗಂಭೀರ ಚರ್ಚೆ ನಡೆಯಿತು. ತಾಲೂಕಿನಲ್ಲಿ ಒಟ್ಟು 621 ಹುದ್ದೆಗಳು ಖಾಲಿಯಾಗಿರುವ ಹಿನ್ನೆಲೆಯಲ್ಲಿ ತಕ್ಷಣ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಸೂಚಿಸಲಾಯಿತು. ಕನಿಷ್ಠ 500 ಮಂದಿಯನ್ನ ಬದಲಿ ವ್ಯವಸ್ಥೆಯಡಿ ನೇಮಕ ಮಾಡುವ ಅಗತ್ಯವಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಯಿತು. ತಾಲೂಕಿನಲ್ಲಿರುವ ಒಟ್ಟು 310 ಅಂಗನವಾಡಿ ಕೇಂದ್ರಗಳ ಪೈಕಿ ಎಷ್ಟು ಸ್ವಂತ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ, ಎಷ್ಟು ಬಾಡಿಗೆ ಕಟ್ಟಡಗಳಲ್ಲಿವೆ ಹಾಗೂ ಎಷ್ಟು ಶಿಥಿಲಾವಸ್ಥೆಯಲ್ಲಿವೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಸಲ್ಲಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಯಿತು. ಫಲಾನುಭವಿಗಳ ದತ್ತಾಂಶದಲ್ಲಿನ ಅಸಮರ್ಪಕತೆಗಳ ಕುರಿತು ಕೂಡ ಆಕ್ರೋಶ ವ್ಯಕ್ತವಾಯಿತು. ಒಟ್ಟು 49,793 ಮಂದಿ ನೋಂದಾಯಿತರಾಗಿದ್ದರೂ ಸಹಾಯಧನ ವಿತರಣೆ ಹಾಗೂ ದಾಖಲೆಗಳ ಅಂಕಿ ಅಂಶಗಳಲ್ಲಿ ವ್ಯತ್ಯಾಸ ಕಂಡುಬಂದಿರುವುದಾಗಿ ಸಭೆಯಲ್ಲಿ ತಿಳಿಸಲಾಯಿತು. ಇದೇ ವೇಳೆ 111 ಫಲಾನುಭವಿಗಳ ಆಧಾರ್ ಹಾಗೂ ಮೊಬೈಲ್ ಸಂಖ್ಯೆಗಳು ಲಿಂಕ್ ಆಗದಿರುವುದು ಬೆಳಕಿಗೆ ಬಂದಿದ್ದು, ಜಿಎಸ್ಟಿ ಹಾಗೂ ವಲಸೆ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ನೈಜ ಫಲಾನುಭವಿಗಳು ವಂಚಿತರಾಗದಂತೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಯಿತು. ಸಭೆಯ ಅಂತ್ಯದಲ್ಲಿ ಮಾಹಿತಿ ನೀಡುವಲ್ಲಿ ವಿಳಂಬ ಹಾಗೂ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳಿಗೆ ಅಧ್ಯಕ್ಷ ದೇಶಾಣಿ ಆನಂದ್ ಅವರು ಖಡಕ್ ಎಚ್ಚರಿಕೆ ನೀಡಿದರು. ಈ ಸಂದರ್ಭ ಗ್ಯಾರಂಟಿ ಸಮಿತಿ ಸದಸ್ಯರು ಹಾಗೂ ಕೆಡಿಪಿ ಸದಸ್ಯರಾದ ಚೇತನ್, ನಂದೀಶ್, ಜ್ಯೋತಿ ಸೇರಿದಂತೆ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ರೋಗಿಗಳ ಸೇವೆಯಲ್ಲಿ ಶುಶ್ರೂಷಕರ ಪಾತ್ರ ಅತ್ಯಂತ ಹಿರಿದಾಗಿದ್ದು, ವೈದ್ಯರಿಗಿಂತಲೂ ಹೆಚ್ಚಿನ ಸಮಯವನ್ನ ರೋಗಿಗಳ ಆರೈಕೆಯಲ್ಲಿ ಕಳೆಯುವ ಶುಶ್ರೂಷಕ ವೃತ್ತಿ ಜಗತ್ತಿನಲ್ಲೇ ಅತ್ಯಂತ ಗೌರವಾನ್ವಿತ ಹಾಗೂ ಪವಿತ್ರವಾದ ವೃತ್ತಿಯಾಗಿದೆ ಎಂದು ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಡೀನ್ ಹಾಗೂ ನಿರ್ದೇಶಕರಾದ ಡಾಕ್ಟರ್ ರಾಜಣ್ಣ ಬಿ ಅಭಿಪ್ರಾಯಪಟ್ಟರು. ಇಲ್ಲಿನ ಸರ್ಕಾರಿ ಶುಶ್ರೂಷಾ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನಾಚರಣೆ ಹಾಗೂ ಆಧುನಿಕ ಶುಶ್ರೂಷಾ ಸೇವೆಯ ಸ್ಥಾಪಕಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಶುಶ್ರೂಷಕಿಯರು ಸಮಾಜದ ಆರೋಗ್ಯ ಕಾಪಾಡುವಲ್ಲಿ ವಹಿಸುವ ಪಾತ್ರ ಅಮೂಲ್ಯವಾದುದು. ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಿಡಿದು ಸುಸಜ್ಜಿತ ಆಸ್ಪತ್ರೆಗಳವರೆಗೆ 24 ಗಂಟೆಗಳ ಕಾಲ ರೋಗಿಗಳ ಜೊತೆಯಲ್ಲಿದ್ದು ಅವರ ಆರೋಗ್ಯದ ಏರುಪೇರುಗಳನ್ನು ಮೊದಲಿಗೆ ಗುರುತಿಸಿ ಚಿಕಿತ್ಸೆ ನೀಡುವಲ್ಲಿ ಶುಶ್ರೂಷಕ ಸಿಬ್ಬಂದಿಯ ಪಾತ್ರ ದೊಡ್ಡದಿದೆ. ಕೆಲವೊಮ್ಮೆ ವೈದ್ಯರಿಗಿಂತಲೂ ಶುಶ್ರೂಷಕರೇ ಹೆಚ್ಚು ಜೀವಗಳನ್ನು ಉಳಿಸುತ್ತಾರೆ. ಇದನ್ನು ಕೇವಲ ಹಣ ಗಳಿಕೆಯ ವೃತ್ತಿಯನ್ನಾಗಿ ನೋಡದೆ ಪರರ ಹಿತಕ್ಕಾಗಿ ಮಾಡುವ ಸೇವೆ ಎಂದು ಪರಿಗಣಿಸಿದಾಗ ಮಾತ್ರ ಈ ವೃತ್ತಿಗೆ ನಿಜವಾದ ಗೌರವ ಸಿಗುತ್ತದೆ. ಆಧುನಿಕ ಶುಶ್ರೂಷಕ ಆರೈಕೆಯ ತಾಯಿ ಎಂದೇ ಕರೆಸಿಕೊಳ್ಳುವ ಫ್ಲಾರೆನ್ಸ್ ನೈಟಿಂಗೇಲ್ ಅವರು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರೂ ಸಾಹಿತ್ಯ, ಸಾಮಾಜಿಕ ಸುಧಾರಣೆ ಹಾಗೂ ಅಂಕಿ ಅಂಶಗಳ ಶಾಸ್ತ್ರದಲ್ಲಿ ಅಪಾರ ಜ್ಞಾನ ಹೊಂದಿದ್ದರು. ಪ್ರತಿ ವರ್ಷ ಮೇ ತಿಂಗಳಲ್ಲಿ ಆಚರಿಸಲಾಗುವ ಈ ದಿನದ ಮುಖ್ಯ ಉದ್ದೇಶ ಮಾನವೀಯತೆ, ಸೇವಾ ಮನೋಭಾವ, ಕರುಣೆ ಮತ್ತು ತ್ಯಾಗದ ಪ್ರತೀಕವಾಗಿರುವ ಶುಶ್ರೂಷಕರ ಸೇವೆಯನ್ನು ಗೌರವಿಸುವುದಾಗಿದೆ ಎಂದು ಹೇಳಿದರು. ನಾವು ಹಲವಾರು ಜಯಂತಿಗಳನ್ನ ಆಚರಿಸ್ತೀವಿ. ಅದರಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ಅಂದರೆ ಅವರ ಬರ್ತ್ಡೇ ಅದು ಒಂದು ಜಯಂತಿನೇ. ಅವರು ಒಂದು
ಅವ್ರ ಬಗ್ಗೆ ನಿಮಗೆಲ್ಲ ತಿಳಿದಿದೆ. ಅವರು ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರೂ ಸಹ ಅವರ ಮನೆಯಲ್ಲಿ ಲಿಟ್ರರಿ ಫೀಲ್ಡ್ಗೆ ಹೆಚ್ಚಿನ ಮಹತ್ವ ಇತ್ತು ಅಂತ ನಾನು ಓದಿದ್ದೀನಿ, ತಿಳ್ಕೊಂಡಿದ್ದೀನಿ. ಆದರೂ ಸಹ ಅದನ್ನೆಲ್ಲ ಮೀರಿ ಅವರು ಆ ಒಂದು ಸಂಸ್ಕೃತಿಯಿಂದ ಹೊರಬಂದು ಅವರು ಒಂದು ನರ್ಸಿಂಗ್ ಅಥವಾ ಶುಶ್ರೂಷಕ ವೃತ್ತಿಗೆ ಅವ್ರನ್ನ ತಮ್ಮನ್ನು ತಾವೇ ತೊಡಗಿಸ್ಕೊಂತಾರೆ. ಅವರು ಇಂಡಿಯಾದಲ್ಲಿ ಹುಟ್ಟಿದ್ರು. ಅವರು ಹೈಯರ್ ಎಜುಕೇಷನ್ಸ್ ಎಲ್ಲ ಇಂಗ್ಲೆಂಡಲ್ಲಿ ಆಗುತ್ತೆ, ಅಲ್ಲೇ ಕೆಲಸ ಮಾಡ್ತಾರೆ. ಅವರು ಪ್ರವರ್ಧಮಾನಕ್ಕೆ ಬಂದಿದ್ದು ಅವರ ಪ್ರೊಫೆಷನ್ನಿಂದ ಮತ್ತು ಅವರು ತೆಗೆದುಕೊಂಡ ಕೆಲವು ನಿರ್ಧಾರಗಳಿಂದ, ಅವಕಾಶಗಳನ್ನು ಉಪಯೋಗಿಸಿಕೊಂಡು ಅವರು ಬೇಸಿಕಲಿ ಒಬ್ಬರು ಸೋಷಿಯಲ್ ರಿಫಾರ್ಮರ್ ಅಂತ ನಮಗೆಲ್ಲ ಗೊತ್ತಿದೆ. ಸೊ ಈಗಲೂ ಪ್ರಾಬಲಿ ಲಂಡನ್ನಲ್ಲಿ ಅವರು ಹುಟ್ಟು ಹಾಕಿದ ನರ್ಸಿಂಗ್ ಕಾಲೇಜ್ಗಳು ಈಗಲೂ ಇದೆ. ಅದು ಈಗ ನಾವೇನು ಅಭ್ಯಾಸ ಮಾಡ್ತಿದ್ದೀವಿ, ಪ್ರಾಬಲಿ ನರ್ಸಿಂಗ್ ಕೇರ್ಗೆ ಅಷ್ಟೊಂದು ಬೆಲೆ ಇರಲ್ಲ, ಗೌರವ ಇರಲ್ಲ. ಈಗ ನಾವು ಹೇಳ್ತೀವಿ ಕೆಲವು ಪ್ರೊಫೆಷನ್ ಮಾಡಿದ್ರೆ ಭಾಳ ಗೌರವ, ಈಗ ಕೆಲವು ಪ್ರೊಫೆಷನ್ ಮಾಡಿದ್ರೆ ಗೌರವ ಕಡಿಮೆ ಅಂತೀವಿ. ಪ್ರಾಬಲಿ ಅವರು ಫ್ಲಾರೆನ್ಸ್ ನೈಟಿಂಗೇಲ್ ನಂತರನೇ ನಮ್ಮ ನರ್ಸಿಂಗ್ ಕೇರ್ ಅಥವಾ ಶುಶ್ರೂಷಕ ವೃತ್ತಿಗೆ ಅತ್ಯಂತ ಗೌರವ. ಈಗ ಏನು ಹೇಳಬೇಕು ಅಂದರೆ ನೋಬೆಲ್ ಪ್ರೊಫೆಷನ್ ಒಂದು ಅತ್ಯಂತ ಗೌರವಾನ್ವಿತ ವೃತ್ತಿ ಅಂತ ಪರಿಗಣಿಸ್ತೀವಿ. ಯಾಕೆಂದರೆ ನಾವು ನಮಗಿಂತ ನಾನು ಅಥವಾ ಸೆಲ್ಫ್ಗಿಂತ ಸರ್ವಿಸ್ಗೆ ನಮ್ಮ ಒಂದು ಹಿತಕ್ಕಿಂತ ಬೇರೆಯವರ ಹಿತಕ್ಕೋಸ್ಕರ ನಾವು ಕೆಲಸ ಮಾಡೋದು ಜಾಸ್ತಿ. ನಾನು ವೈದ್ಯರಾಗಿರ್ಬೋದು, ಅದರಲ್ಲೂ ಶುಶ್ರೂಷಕ ಸಿಬ್ಬಂದಿಗಳು, ಯಾಕೆಂದರೆ 24 ಗಂಟೆಗಳು ಅಲ್ಲಿರ್ತಾರೆ. ವೈದ್ಯರಾದರೆ ಒಂದು ಸಲ ಹೋಗ್ತಾರೆ, ರೌಂಡ್ಸ್ ಮಾಡ್ತಾರೆ, ಒಂದು OPD ಹೋಗ್ತಾರೆ ಅಥವಾ ಆಪ್ರೇಷನ್ ಮಾಡೋದು ಆ ಥರ ಮಾಡ್ತೀವಿ. ಅದಾದ ನಂತರ ಎಲ್ಲ ಕೇರ್ಗಳು, ನಾವೇನೇನು ರೋಗಿಗೆ ನಾವು ನೋಡ್ಕೋಬೇಕು ಅದೆಲ್ಲದನ್ನು ಪ್ರಾಬಲಿ ರೋಗಿಗಳು, ರೋಗಿಯ ಕಡೆಯವರು ನೇರವಾಗಿ ನರ್ಸಿಂಗ್ ಸಿಬ್ಬಂದಿಗೆ ಹೇಳ್ತಾರೆ. ಒಬ್ಬ ಪ್ರೈಮರಿ ಹೆಲ್ತ್ ಸೆಂಟರಲ್ಲಿರೋ ನರ್ಸ್ ಸೇವ್ಸ್ ಮೋರ್ ಲೈಫ್ ದ್ಯಾನ್ ದಿ ಡಾಕ್ಟರ್ಸ್. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಶೈಲಜಾ ಕೆಜಿ, ಚಂದ್ರಶೇಖರ್ ಹಡಪದ್ ಹಾಗೂ NSS ಸಂಯೋಜಕರಾದ ರಾಮು VM, ವಿದ್ಯಾರ್ಥಿಗಳು ಹಾಗೂ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ರತ್ನಂ ಸಿಲ್ಕ್ಸ್, ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ವಿಜಯ್ ಸಿಲ್ವರ್ ಪ್ಯಾಲೇಸ್, ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮ್ಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. The future belongs to those who prepare for it today. Jaya Techno School. Admissions now open. Welcome to a campus where smart classrooms, robotics labs, and AI-assisted learning make every day an adventure. Where coding, STEM, and 3D innovation workshops turn curious kids into confident creators.
Our digital library, language labs, and experienced faculty ensure every child reaches their fullest potential. While our sports complex, arts wing, music rooms, and student wellness center make sure they thrive, not just survive. Your child's safety, always our priority. With 24/7 CCTV, GPS tracked transport, and a fully secured campus. Jaya Techno School. Smart learning, safe campus, bright futures. Admissions are open. Seats are filling fast. Call today. Visit our campus. Secure your child's tomorrow. For more details, contact Jaya Techno School. KSRTC Layout, 60 feet road behind Central School, Alsikere Road, BT Koppal, Hassan. Mobile 9964984575, 94494000455. Website www.jayatechnoschool.in. ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ. ಇಲ್ಲಿ ದೊರೆಯುವ ಸೌಲಭ್ಯಗಳು 24/7 ತುರ್ತು ಚಿಕಿತ್ಸಾ ಸೌಲಭ್ಯಗಳು, ಅತ್ಯಾಧುನಿಕ 32 ಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಎಕ್ಸ್ರೇ, ಡಾಪ್ಲರ್ ಮತ್ತು ಮೆಮೊಗ್ರಫಿ ಸೌಲಭ್ಯಗಳು, ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು, ದಿನದ 24 ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು, ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ, ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರರೋಗಿ ಸೇವಾ ವಿಭಾಗ, ಉತ್ತಮ ಗಾಳಿ, ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್, ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು, ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು, ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು, ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ. ಡಾಕ್ಟರ್ ವಿನಾಯಕ್ ಎನ್, ಮುಖ್ಯ ಆಡಳಿತಾಧಿಕಾರಿಗಳು ಮತ್ತು ನಿರ್ದೇಶಕರು. ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹಾಸನ ನಗರದ ಗುಡ್ಡೇನಹಳ್ಳಿ ಭಾಗದಲ್ಲಿ ದೊಡ್ಡ ಗುಂಡಿಯನ್ನ 2 ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಮುಚ್ಚದೆ ಬಿಟ್ಟಿರುವುದರಿಂದ ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದರು.
ಸ್ಥಳೀಯ ನಿವಾಸಿಗಳಾದ ರಂಗಸ್ವಾಮಿ ಮತ್ತು ಶಂಕರ್ ಮಾಧ್ಯಮದೊಂದಿಗೆ ಮಾತನಾಡಿ, ಗುಡ್ಡೇನಹಳ್ಳಿ ಗ್ರಾಮದ ರಸ್ತೆಯಲ್ಲಿ ಮಹಾನಗರ ಪಾಲಿಕೆಯಿಂದ ಸುಮಾರು 2.5 ತಿಂಗಳ ಹಿಂದೆ ಗುಂಡಿ ತೆಗೆದಿದ್ದಾರೆ. ಆದರೆ ಇಷ್ಟಾದರೂ ಇದುವರೆಗೆ ಸರಿಯಾಗಿ ಮುಚ್ಚುವ ಕೆಲಸ ಮಾಡಿಲ್ಲ. ಮಳೆ ಬಂದರೆ ರಸ್ತೆಯಲ್ಲೆಲ್ಲ ಗಲೀಜು ನೀರು ಹರಿದು ಸಾರ್ವಜನಿಕರು ಮೂಗು ಮುಚ್ಚಿಕೊಂಡೇ ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ರಸ್ತೆಯಲ್ಲಿ ಪ್ರತಿದಿನ ಶಾಲಾ ಬಸ್ಗಳು, ಪುಟ್ಟ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ಹಾಗೂ ನೂರಾರು ಸಾರ್ವಜನಿಕರು ಸಂಚರಿಸುತ್ತಿದ್ದಾರೆ. ರಸ್ತೆ ಮಧ್ಯೆ ಅಪಾಯಕಾರಿಯಾಗಿ ಬಿಟ್ಟಿರುವ ಗುಂಡಿಯಿಂದ ಅಪಘಾತ ಸಂಭವಿಸುವ ಭೀತಿ ಹೆಚ್ಚಾಗಿದೆ. ವಿಶೇಷವಾಗಿ ಮಳೆಯ ಸಮಯದಲ್ಲಿ ಗುಂಡಿ ನೀರಿನಿಂದ ತುಂಬಿ ಕಾಣಿಸದೆ ಹೋಗುವುದರಿಂದ ವಾಹನ ಸವಾರರು ಹಾಗೂ ಪಾದಚಾರಿಗಳು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಭಾಗದಲ್ಲಿ ಶಾಲಾ ಮಕ್ಕಳು ಹೆಚ್ಚಾಗಿ ಓಡಾಡುವುದರಿಂದ ಪೋಷಕರಲ್ಲೂ ಆತಂಕ ಹೆಚ್ಚಾಗಿದೆ. ಮಕ್ಕಳು ಅಥವಾ ಸಾರ್ವಜನಿಕರು ಗುಂಡಿಗೆ ಬಿದ್ದು ಅನಾಹುತ ಸಂಭವಿಸಿದರೆ ಅದರ ಹೊಣೆ ಯಾರು ಹೊರುತ್ತಾರೆ ಎಂದು ಪ್ರಶ್ನಿಸಿದರು. ಏನು ಸಮಸ್ಯೆ ಇದು? ನಾವಿಲ್ಲಿ ಗುಡ್ಡೇನಹಳ್ಳಿ ಗ್ರಾಮಸ್ಥರು ಸುಮಾರು ಒಂದು 2.5 ತಿಂಗಳಾಯಿತು ಗುಂಡಿ ತೆಗೆದಿದ್ದು. 2.5 ತಿಂಗಳಾಯಿತು. ಅದಕ್ಕಿಂತ ಮುಂಚೆಯಿಂದಲೂ ಮಳೆ ಬಂದರೂ ಇದೇ ಪರಿಸ್ಥಿತಿ ಇದು. ಇಲ್ಲಿ ಯಾವಾಗಲೂ ಮಳೆ ಬರೋಂಗಿಲ್ಲ. ಮಳೆ ಸ್ಟಾರ್ಟ್ ಆಯಿತು ಅಂದರೆ ಪ್ರತಿದಿನ ಬೆಳಗ್ಗೆ ಸಂಜೆ ಇಲ್ಲಿ ಓಡಾಡೋ ಜನಗಳಿಗೆ ಮೂಗು ಮುಚ್ಚಿ ಓಡಾಡೋ ಪರಿಸ್ಥಿತಿ ಬಂದೋಗಿದೆ. ಇಲ್ಲಿ ಮಹಾನಗರ ಪಾಲಿಕೆಯರ ಗುಂಡಿ ತೆಗೆದು ಹೆಚ್ಚಿಗೆ ಮುಂದೆ 2 ತಿಂಗಳಾಯ್ತನ 2 ತಿಂಗಳಾಗಿದೆ. ತೆಗೆದು ಹೋಗಿ ಇಂಥ ಪರಿಸ್ಥಿತಿ ಮಾಡಿದ್ರೆ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ, ಸ್ಕೂಲ್ ಬಸ್ಗಳು ಓಡಾಡುತ್ತೆ. ಪ್ರತಿದಿನ ಈ ಮೂಗು ಮುಚ್ಕೊಳ್ಳೋ ಓಡಾಡೋ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಹಾಸನ ಮಹಾನಗರ ಪಾಲಿಕೆಯವರು. ಇದು ಎಷ್ಟು ವರ್ಷದಿಂದ ಸಮಸ್ಯೆ ಇರೋದು? ಇದು ಹೆಚ್ಚಿಗೆ ಒಂದು 8-9 ವರ್ಷ ಆಯಿತು. 9 ವರ್ಷದಿಂದಲೂ ಇದೇನೆ. 9 ವರ್ಷದಿಂದ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಇನ್ನು ಈ ರೋಡಲ್ಲಿ ಓಡಾಡೋಂಗಿಲ್ಲ. ಜನ ವೆಹಿಕಲ್ಲೇ ಓಡಾಡೋಂಗಿಲ್ಲ, ಜನಗಳು ಓಡಾಡೋಂಗಿಲ್ಲ. ಹಾಗಾಗಿ ದಯಮಾಡಿ ಹಾಸನ ಮಹಾನಗರ ಪಾಲಿಕೆಯವರು ಕಮಿಷನರು ಈ ಕಡೆಗೆ ಸ್ವಲ್ಪ ಗಮನ ಹರಿಸ್ಬೇಕು. ಯಾವುದಕ್ಕೂ ಗಮನ ಹರಿಸಲ್ಲ. ಇಲ್ಲಿ ಯಾರು ಜನಪ್ರತಿನಿಧಿಗಳು ಇಲ್ಲ, ಏನಿಲ್ಲ ಅಂತ ಅಂದ್ಕೊಂಡು ಈ ಗುಡ್ಡೇನಹಳ್ಳಿನ ಕಡೆಗಣಿಸಿ ಈ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಸರ್ ಸಮಸ್ಯೆ ಏನಿಲ್ಲ ಸರ್, ನೀವೇ ನೋಡ್ತಾ ಇದ್ದೀರಾ ಅಲ್ಲೇ ಎಷ್ಟು ಬ್ಲ್ಯಾಕ್ ಆಗಿ ಎಷ್ಟು ತುಂಬಿ ಹರಿತಾ ಇದೆ ಅಂತ. ಈ ರೋಡು ಮೇಯ್ನ್ ರೋಡಿಗೆ ಕನೆಕ್ಟ್ ಆಗೋದು ಒಂದೇ ರೋಡು ನಮ್ಮ ಗುಡ್ಡೇನಹಳ್ಳಿ ಗ್ರಾಮದಿಂದ. ಇಲ್ಲಿ ಪ್ರತಿಯೊಂದು ವೆಹಿಕಲ್ಲು, ಪ್ರತಿಯೊಂದು ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳೆಲ್ಲ ಓಡಾಡೋಂಥ ಜಾಗ. ಪ್ರತಿನಿತ್ಯ ಅವರ ಏನು ದಿನಚರಿ ಇರುತ್ತೆ, ಒಂದು ಆಫೀಸಿಗೆ ಎಲ್ಲ ಓಡಾಡೋ ಜಾಗ ಅಂದರೆ ಮೇಯ್ನ್ ರೋಡ್ ಇದೇನೆ. ಇಲ್ಲಿ ಯಾವಾಗಲೂ ಇದೇ ಥರ ಬ್ಲ್ಯಾಕ್ ಆಗಿ ರೋಡ್ ತುಂಬ ನೀರು, ಕೊಚ್ಚೆ ನೀರು ಹರಿತಾ ಇರುತ್ತೆ. ಇದು ಏನು ಸಾರ್ವಜನಿಕರು ಎಷ್ಟು ಹೀನಾಯವಾಗಿ ಅಸಹ್ಯದಿಂದ ಓಡಾಡ್ತಾ ಇದ್ದಾರೆ ಅಂತಂದರೆ ಅದು ಹೇಳ್ನಾರ್ದು. ಹಾಗಾಗಿ ಹಾಸನ ಮಹಾನಗರ ಪಾಲಿಕೆ ಕಮಿಷನರ್ ಅವರು ದಯವಿಟ್ಟು ಇದನ್ನು ಸ್ವಲ್ಪ ಗಮನಕ್ಕೆ ತಗೊಂಡು ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅಂತ ನಾವು ಕೇಳ್ತೀವಿ. ನೀರು ಇದು ಎಷ್ಟೆಷ್ಟು ಮನೆಗಳಿಗೆ ಹೋಗುತ್ತಿದ್ದು ಸರ್? ಇಲ್ಲಿ ಫುಲ್ ಮೇನ್ ರೋಡಲ್ಲೇ ಕನೆಕ್ಟ್ ಆಗಿರೋದು ಹೆಚ್ಚು ಕಡಿಮೆ 400-500 ಮನೆಗಳು ಇದ್ದಾವೆ. ಫುಲ್ ಪ್ರತಿಯೊಂದಕ್ಕೂ ನೀರು ಹೋಗುತ್ತೆ. ಅದೇ ಚರಂಡಿಲಿ ಎಲ್ಲ ಕಡೆಗೂ ತುಂಬಿ ಹರಿಯುತ್ತೆ. ಇದು ಸಾರ್ವಜನಿಕರು ಹೇಗೆ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಗೊತ್ತಿಲ್ಲ. ಪ್ರತಿಯೊಂದು ಎಲ್ಲ ದಿನಗಳಲ್ಲೂ ಬರೀ ಇದೇನೆ. ಪ್ರಕೃತಿಯನ್ನ ಉಳಿಸುವ ಮೂಲಕ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಮತ್ತು ಮನೆಯ ಸುತ್ತಮುತ್ತ ಗಿಡಗಳನ್ನು ಬೆಳೆಸುತ್ತಾ ಪ್ರಕೃತಿಯನ್ನು ಉಳಿಸಿ ಎಂದು ಕರ್ನಾಟಕ ರಾಜ್ಯ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿಯ ಪರಿಸರ ಅಧಿಕಾರಿ ಭಾಸ್ಕರ್ ತಿಳಿಸಿದರು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಾನಗರ ಪಾಲಿಕೆ ಸಂಯುಕ್ತಾಶ್ರಯದಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಪ್ರಕೃತಿಯಿಂದ ಹಲವಾರು ಮೂಲಭೂತ ಸೌಕರ್ಯ ದೊರಕುತ್ತದೆ. ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸಂರಕ್ಷಣೆ ಮಾಡುವುದು ನಮ್ಮ ಮೊದಲ ಆದ್ಯ ಕರ್ತವ್ಯವಾಗಿರುತ್ತದೆ. ವಾಹನಗಳು ಮತ್ತು ಕೈಗಾರಿಕೆಗಳಿಂದ ಬಿಡುಗಡೆಯಾಗುವ ವಿಷಕಾರಿ ಮಾಲಿನ್ಯದಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಮತ್ತು ವಾಯು ಗುಣಮಟ್ಟ ಕುಸಿಯುತ್ತದೆ. ವಾಯು ಮಾಲಿನ್ಯವು ಇಂದು ಜಗತ್ತು ಎದುರಿಸುತ್ತಿರುವ ಅತ್ಯಂತ ಗಂಭೀರ ಹಾಗೂ ಮಾರಕ ಸಮಸ್ಯೆಯಾಗಿದೆ ಎಂದು ಹೇಳಿದರು. ಬರ್ತಾ ಇರೋದು ವಾಯು, ಒಳ್ಳೆ ಗುಣಮಟ್ಟ ವಾಯು ಬೇಕು ಅಂದರೆ ಪ್ರಕೃತಿ ಬೇಕೇ ಬೇಕು. ಅದನ್ನೇ ಈ ಸಲ UN ನೇಷನ್ ಅವರು ಹೇಳ್ತಾ ಇರೋದು, ಪ್ರಕೃತಿಯನ್ನು ಉಳಿಸಿ, ನಿಮ್ಮ ಸುತ್ತಮುತ್ತ ಮನೆ ಗಿಡಗಳನ್ನ ಹಾಕಿ. ನಮಗೆ ಗಾಳಿ ಎಲ್ಲಿಂದ ಬರೋದು? ಗಿಡಗಳಿಂದನೇ ಬರೋದು. ನಾವು ಉಸಿರಾಡೋ ಗಾಳಿ ಬರ್ತಾ ಇರೋದು ಸಹ ಮರಗಳಿಂದ. ಆ ಮರಗಳನ್ನೇ ನಾವು ನಾಶ ಮಾಡಿಕೊಂಡು ಸಿಟಿಗಳನ್ನ ಡೆವಲಪ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಡೆವಲಪ್ಮೆಂಟ್ ಆಗ್ತಾ ಇದೆ ಹೊರತು ಯಾರು ಗಿಡಗಳು ಹಾಕೋ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಈಗ ನಮಗೆ ನಿಮಗೆ ಎಲ್ಲರಿಗೂ ಒಳ್ಳೆಯ ಸ್ವಲ್ಪ ಗಾಳಿ ಅಟ್ಲೀಸ್ಟ್ ಸಿಗ್ತಾ ಇದೆ. ನಮ್ಮ ಭವಿಷ್ಯದಲ್ಲಿ ಏನಾಗ್ತಾ ಇದೆ, ಈ ಗಿಡಗಳಿಂದಲೇ ಬರೀ ಕಾಂಕ್ರೀಟ್ಗಳು, ಮರಗಳು, ಇದು ಡೆವಲಪ್ಮೆಂಟ್ ಸಿಟಿ ಆಗ್ತಾ ಇರೋದ್ರಿಂದ ಗಾಳಿ ಪ್ರಮಾಣ ಕಮ್ಮಿ ಆಗ್ತಾ ಬರುತ್ತೆ. ಯಾವಾಗ ಕಮ್ಮಿ ಆಗ್ತಾ ಬರುತ್ತೋ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಗಾಳಿನೇ ಇರೋದಿಲ್ಲ. ಅದಕ್ಕಾಗಿ ನಾವು ಸುಮಾರು ವರ್ಷಗಳಿಂದನೂ ಹೇಳ್ಕೊಂಡು ಬರ್ತಾನೆ ಇದ್ದೀವಿ, ಗಿಡಗಳನ್ನ ಹಾಕಿ ನಿಮ್ಮ ಸುತ್ತಮುತ್ತ ಮನೆಗಳ ಸುತ್ತಮುತ್ತ ಫುಲ್ ಗಿಡ ಇರಬೇಕು. ಈಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಹಿಂದೆ ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಹೇಳ್ತಾಯಿದ್ರು.
ಇವಾಗ ಗಾರ್ಬೇಜ್ ಸಿಟಿ ಆಗಿಬಿಟ್ಟಿದೆ. ಗಾರ್ಡನ್ ಸಿಟಿ ಯಾಕಂತ ಹೇಳ್ತಾ ಇದ್ರು, ಅಷ್ಟು ಮರ ಗಿಡಗಳಿತ್ತು, ಅಷ್ಟು ಸ್ವಚ್ಛಂದವಾಗಿತ್ತು. ಮತ್ತು ನಮ್ಮ ಇದೂ ಅಷ್ಟೇ, ಏನೋ ಟೆಂಪ್ರೇಚರು, ಹವಾಮಾನ ಇವತ್ತೆಲ್ಲ 45 ಡಿಗ್ರಿ ತನಕ ಹೊರಟೋಗಿದೆ. ಯಾಕೆ ಹೋಗಿದೆ? ಗಿಡಗಳೆಲ್ಲ ಇಲ್ಲ, ಮರಗಳಿಲ್ಲ, ಯಾವುದೂ ಇಲ್ಲ. ಹಂಗಾಗಿ 45 ಡಿಗ್ರಿ ಹೋಗಿದೆ. ನೀವೇ ಹೊರಗಡೆ ಹೋದರೆ ಎಷ್ಟಪ್ಪ ಬಿಸಿಲು, ಯಾಕಪ್ಪ ಹೋಗ್ಬೇಕು ಆಚೆ, ಮನೇಲೇ ಇರೋಣ ಅಂತ ಹೇಳ್ತೀರ. ಮನೇಲಿ ಹಾಕಿರ್ತೀರ, ಮನೇಲಿ ಅಟ್ಲೀಸ್ಟ್ ಇದು ಮನೆ ಕಟ್ಟಡಕ್ಕೆ ರೂಫ್ ಇದೆ, ಅದಕ್ಕೆ ಮನೆಯೊಳಗಿರ್ತೀರ. ರೂಫೇ ಇಲ್ದಲೇ ಇದ್ದಿದ್ರೆ, ಮರ ಗಿಡಗಳಿದ್ರೆ ಅಟ್ಲೀಸ್ಟ್ ನಾವು ಹೋಗಿ ಹೊರಗಡೆ ಹೋದ್ರೆ ಅಟ್ಲೀಸ್ಟ್ ಸ್ವಲ್ಪ ರೆಸ್ಟ್ ಆರು ತೊಗೊಳಕ್ಕಾದ್ರೂ ನೆರಳಿರ್ತಾ ಇತ್ತು. ಸೊ ಎಷ್ಟು ಉಪಯೋಗ ಇದೆ ಮರಗಳಿಂದ, ಪ್ರಕೃತಿಯಿಂದ. ಸೊ ನಾವು ಅದು ಪ್ರಕೃತಿಯಿಂದ ಪ್ರೇರಿತವಾಗಿ ನಾವು ನಮ್ಮ ಭವಿಷ್ಯನ ರೂಪಿಸ್ಕೊಳ್ಬೇಕಾಗಿದೆ ಇವತ್ತು. ಈ ಸಂದರ್ಭದಲ್ಲಿ ಬಿಟಿ ಮಾನವ, ಕೆಟಿ ರವಿ, ಕಲಾವಿದರು ನೀಲಮ್ಮ, ದಿವಾಕರ, ಆರ್ ಗಿರೀಶ್, ಲೀಲಾಧಾರ, ಸಂಗೀತ, ನಾಗರಾಜ್ ಉಪಸ್ಥಿತರಿದ್ದರು. ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಎಂಬ ಅಪರೂಪದ ಕಾಯಿಲೆಯಿಂದ ಬಳಲುತ್ತಿರುವ ಮಂಡ್ಯ ಮೂಲದ ಬಾಲಕ ಸಾಯಿ ಚಿರಾಗ್ ಚಿಕಿತ್ಸೆಗೆ 2 ಕೋಟಿಗೂ ಅಧಿಕ ವೆಚ್ಚವಾಗಲಿದ್ದು, ಮಾನವೀಯ ನೆರವು ನೀಡುವಂತೆ ಫಯಾಜ್ ಮಾಡೂರು ಮನವಿ ಮಾಡಿದರು. ಹಾಸನದಿಂದ ನಾವು ಮೂವಿನ ಚಾಲನೆಯನ್ನು ಕೊಟ್ಟಿದ್ದೇವೆ. ಈಗಾಗಲೇ ನಾವು 1 ಕೋಟಿ ತಲುಪಿದ್ದೇವೆ. ಇನ್ನೂ ಕೂಡ 1 ಕೋಟಿಯ ಅವಶ್ಯಕತೆ ಇನ್ನೂ ಇದೆ. ಈ ಮಗು ನಿಮಗೆ ಕಾಣ್ಬೋದು, ರಾತ್ರಿ ಹೊತ್ತು ಉಸಿರಾಡಲು ಕೂಡ ತುಂಬ ತೊಂದರೆ ಪಡ್ತಾ ಇದ್ದಾನೆ. ಅವನಿಗೆ ಬಂದಿರುವಂತಹ ಕಾಯಿಲೆ SMA, ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಎನ್ನುವ ಕಾಯಿಲೆ. ಈ ಕಾಯಿಲೆ 1 ಕೋಟಿ ಜನರಲ್ಲಿ ಒಂದು ಎರಡು ಮೂರು ಮಕ್ಕಳಿಗೆ ಬರುವಂಥ ಒಂದು ಕಾಯಿಲೆ, ರೇರ್ ಜೆನೆಟಿಕ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಇದನ್ನು ಇಂಡಿಯಾದಲ್ಲಿ ನಾವೇನಾದರೂ ಇದನ್ನು ಚಿಕಿತ್ಸೆ ಮಾಡಬೇಕಂದ್ರೆ ಸುಮಾರು ಮೊದಲಿಗೆ ನಮಗೆ ಕೊಟ್ಟಂಥ ಎಸ್ಟಿಮೇಷನ್ ಆಗಿರ್ತದೆ 16 ಕೋಟಿ ರೂಪಾಯಿ. ತದನಂತರ ನಾವು ಆ ಟೈಮಲ್ಲಿ ಇವರು ಸೋಷಿಯಲ್ ಮೀಡಿಯಾ ಮುಖಾಂತರ ಹೋದಾಗ ಆಗ ತುಂಬ ಜನರು ಒಂದು ಸಲಹೆ ಕೊಟ್ಟರು, ಈ ರೀತಿ ಇಂಡೋನೇಷ್ಯಾದಲ್ಲಿ ಇದೇ ಟ್ರೀಟ್ಮೆಂಟು 2 ಕೋಟಿಯಲ್ಲಿ ಆಗುತ್ತೆ ಅಂತ. ಅವರು ಇಮಿಡಿಯೇಟಾಗಿ 16 ಕೋಟಿ ಫಂಡ್ ರೇಸನ್ನು ಟೋಟಲ್ ಆಗಲೇ ಸ್ಟಾಪ್ ಮಾಡಿ ಅದನ್ನು 2 ಕೋಟಿಗೆ ಆಗ್ತದಲ್ಲ, ಯಾಕೆ ಇಷ್ಟೊಂದು ದುಡ್ಡು ವೆಚ್ಚವನ್ನು ನಾವು ಮಾಡ್ತೇವೆ, ಸೇಮ್ ಕಾಯಿಲೆಗೆ ಅಲ್ಲಿ ಇದಕ್ಕೆ ಕಮ್ಮಿಯಾಗಿ ಟ್ರೀಟ್ಮೆಂಟ್ ಆಗ್ತದೆ. ಹಾಗಾಗಿ ಇನ್ನು ಮಗುವಿಗಿರೋದು ಬರೀ 9 ದಿನ ಮಾತ್ರ. 6ನೇ ತಾರೀಕಿಗೆ ಈಗಾಗಲೇ ಚಿಕಿತ್ಸೆ ಕೊಡಿಸ್ಬೇಕಂತ ಡಾಕ್ಟರ್ಗಳು ಹೇಳಿದ್ದಾರೆ. ಅಂದರೆ ವರ್ಷ ಕಳೀತಂದರೆ, ದಿವಸ ಕಳೀತಂದರೆ ಇಂಜೆಕ್ಷನ್ನ ಡೋಸು ಜಾಸ್ತಿ ಕೊಡಬೇಕಾಗತ್ತೆ. ಅದೇನದು ಇಂಜೆಕ್ಷನ್ ಹೆಸರು ಸರ್? ಅದು ವೆಸಿನೋಜಿನ್ ಅಂತ ಹೇಳ್ತಾರೆ. ವೆಸಿನೋಜಿನ್ ಅನ್ನೋದು ಗೂಗಲಲ್ಲಿ ಸರ್ಚ್ ಮಾಡಿದರೂ ಕೂಡ ನಿಮಗೆ ಬರ್ಬೋದು. ವೆಸಿನೋಜಿನ್ ಅಂದರೆ ಅದರದ್ದು ಕಾಸ್ಟ್ ಇಂಡಿಯಾದಲ್ಲಿ ಎಷ್ಟಿದೆ ಅಂತ ಮೊದಲೆಲ್ಲ ನೋಡಿರ್ಬೋದು. 32 ಕೋಟಿ ಆ ಇಂಜೆಕ್ಷನ್ಗೆ ಆಗ್ತಿದೆ 5 years ಬ್ಯಾಕ್. ಈಗ ಕಮ್ಮಿ ಆಗಿ ಈಗ 2 ಕೋಟಿಗೆ ಬಂದು, 2 ಕೋಟಿಯಲ್ಲಿ ಇಂಡಿಯಾದಲ್ಲಿ ಮಾಡೋದಾದರೆ 16 ಕೋಟಿ ಬೇಕೇ ಬೇಕು. ಬಟ್ ಇಲ್ಲಿ ಇಂಡೋನೇಷ್ಯಾದಲ್ಲಿ 2 ಕೋಟಿಯಲ್ಲಿ ಆಗುತ್ತೆ. ಹಾಗಾಗಿ ನಾನು ಮಾಧ್ಯಮದವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಎಲ್ಲರೂ ನಮಗೆ ಈ ಮಗುಗೋಸ್ಕರ ನಿಮ್ಮೆಲ್ಲರ ಒಂದು ಸಹಕಾರ ಅತ್ಯಗತ್ಯ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಸಾಯಿ ಚಿರಾಗ್, ತಾಯಿ ಸಾಯಿ ಭಾರ್ಗವಿ, ಚರ್ವಂತ್, ಮೊಹಮ್ಮದ್ ಬಿಲಾಲ್ ಉಪಸ್ಥಿತರಿದ್ದರು. ಅಧಿಕ ಮಾಸದ ಪ್ರಯುಕ್ತ ಪಟ್ಟಣದ ಶ್ರೀ ಶಂಕರ ಮಠದಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ನಡೆಯಿತು. ಗೋಪೂಜಾ ಕಾರ್ಯಕ್ರಮದಲ್ಲಿ ಗೋಮಾತೆಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಗಾಯತ್ರಿ ಭಜನಾ ಮಂಡಳಿ ಸದಸ್ಯರು ಭಕ್ತಿಭಾವದಿಂದ ಗೋಮಾತೆಗೆ ಹೂವು, ಹಾರ, ಕುಂಕುಮ ಅಲಂಕಾರ ಮಾಡಿ ಆರತಿ ಬೆಳಗಿದ್ರು. ವೇದ ಮಂತ್ರೋಚ್ಚಾರಣೆಯೊಂದಿಗೆ ನಡೆದ ಪೂಜೆಯಲ್ಲಿ ಪುರುಷೋತ್ತಮ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜೆ ನೆರವೇರಿದವು. ಈ ಸಂದರ್ಭದಲ್ಲಿ ಮಾತನಾಡಿದ ವೇದ ಬ್ರಹ್ಮ ಕೆಆರ್ ಮಂಜುನಾಥ್ ಅವರು, ಅಧಿಕ ಮಾಸದ ಅಂಗವಾಗಿ ಮಠದಲ್ಲಿ ಗೋಪೂಜೆ, ಪುರುಷೋತ್ತಮ ಪೂಜೆ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ಆಯೋಜಿಸಿದ್ದೇವೆ. ಮೊದಲು ಗೋಮಾತೆ ಕರೆದಂದು ಅಲಂಕಾರ ಮಾಡಿ ಅಭಿಷೇಕ ಹಾಗೂ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಗೋಮಾತೆ ಸುಪ್ರೀತಳಾದರೆ ಎಲ್ಲರಿಗೂ ಶುಭವಾಗುತ್ತದೆ. ಗೋಲಕ್ಷ್ಮಿಯ ರೂಪವಾದ ಗೋಮಾತೆಯನ್ನು ಪೂಜಿಸುವುದರಿಂದ ದೇವಿಯ ಅನುಗ್ರಹ ದೊರೆಯುತ್ತದೆ. ಗೋಮಾತೆಯ ಪೂಜೆಯಿಂದ ಧಾರ್ಮಿಕ ಶ್ರದ್ಧೆ ಹೆಚ್ಚುವುದರ ಜೊತೆಗೆ ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಶಾಂತಿ ನೆಲೆಸುತ್ತದೆ ಎಂದು ಹೇಳಿದರು. ಅಧಿಕ ಮಾಸ ಪ್ರಯುಕ್ತವಾಗಿ ನಮ್ಮ ಶಂಕರ ಮಠದಲ್ಲಿ ಗೋಪೂಜೆ, ಪುರುಷೋತ್ತಮ ಪೂಜೆ, ಬೇಕಾದಷ್ಟು ಪೂಜೆಗಳನ್ನೆಲ್ಲ ಇಟ್ಕೊಂಡಿದ್ದೀವಿ. ಅದರಿಂದಾಗಿ ಮೊದಲು ಗೋಪೂಜೆ ಆಗಿದೆ. ಗೋಪೂಜೆಯಲ್ಲಿ ಗೋಮಾತೆಯನ್ನು ಕರ್ಕೊಂಡ್ಬಂದು ಅದಕ್ಕೆ ಅಲಂಕಾರವನ್ನು ಮಾಡಿ ಅಭಿಷೇಕವನ್ನು ಮಾಡಿ ಪೂಜೆಯನ್ನೆಲ್ಲ ಮಾಡಿದ್ದೀವಿ. ಆ ಪೂಜೆಯಿಂದ ಗೋಮಾತೆ ಸುಪ್ರೀತಲಾಗಲಿ, ತನ್ಮೂಲಕವಾಗಿ ಗೋಮಾತೆ ಸುಪ್ರೀತಲಾದರೆ ನಾವೆಲ್ಲ ಸಂತೋಷವಾಗಿರ್ಬೋದು. ಯಾಕೆಂದರೆ ಆಕೆಯೇ ನಮಗೆಲ್ಲ ವರ ಕೊಡಬೇಕು. ಆ ವರವನ್ನು ನಾವೆಲ್ಲ ಸ್ವೀಕರಿಸಬೇಕು. ಆ ತಾಯಿ ಗೋಮಾತೆ ಅಂತ ಗೋಲಕ್ಷ್ಮಿಯಿಂದ ಪೂಜೆ ಮಾಡಿದ್ದೀವಿ. ಆ ಪೂಜೆಯಿಂದ ಅವಳು ಸುಪ್ರೀತಲಾಗಿ ನಮಗೆಲ್ಲ ವರವನ್ನು ಕೊಡಲಿ. ಇದಾದ ನಂತರ ಒಳಗಡೆ ಪೂಜೆ ಆಗುತ್ತೆ. ಪುರುಷೋತ್ತಮ ಮಾಸದಲ್ಲಿ ಅಧಿಕ ಮಾಸ ಅಂತ ಹೇಳ್ತೀವಿ. ಅಧಿಕ ಮಾಸದಲ್ಲಿ ಪುರುಷೋತ್ತಮ ರೂಪಿಯಾದಂಥ ವಿಷ್ಣುವನ್ನು ಪೂಜೆ ಮಾಡುವಂಥದ್ದು ವಾಡಿಕೆ.
ಹಾಗಾಗಿ ಒಳಗಡೆ ನಾವು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಈಗ ಅಲ್ಲಿ ಪೂಜೆಯನ್ನು ಶುರು ಮಾಡ್ತೀವಿ. ಪೂಜೆ ಆದ ತಕ್ಷಣ ಭಜನೆಗಳು, ಹಾಡುಗಳು, ಹಸೆ ಇತ್ಯಾದಿ ಎಲ್ಲವನ್ನೂ ಮಾಡ್ತೀವಿ. 33 ಸಂಖ್ಯೆಯಲ್ಲಿ 33 ಥರದ ನೈವೇದ್ಯಗಳನ್ನು ಮಾಡ್ತೀವಿ. 33 ಸಂಖ್ಯೆಯಲ್ಲಿ ಪೂಜೆಯನ್ನು ಮಾಡ್ತೀವಿ. ಆ ಪೂಜೆಯನ್ನು ಸ್ವೀಕರಿಸಿ ವಿಶೇಷವಾಗಿ ಅಧಿಕ ಮಾಸದಲ್ಲಿ ಅದನ್ನು ಮಾಡುವಂಥದ್ದು ವಾಡಿಕೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಬೆಳಗ್ಗೆ ರಾಜ್ಯಪಾಲರ ಭೇಟಿಗೆ ಸಮಯಾವಕಾಶ ಕೇಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೈಪಾಳ್ಯದಲ್ಲಿ ತಲ್ಲಣ. ಆಧುನಿಕ ಭಾರತದ ನಿರ್ಮಾಣದಲ್ಲಿ ನೆಹರು ಅವರ ಪಾತ್ರ ದೊಡ್ಡದು, ದೇಶದಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಸಿದ್ದರಾಮಯ್ಯ ಹಳೆ ಹುಲಿ, ಯಾವಾಗ ಯಾವ ಆಟ ಆಡ್ತಾರೋ ಗೊತ್ತಾಗಲ್ಲ, ಅವರು ರಾಜೀನಾಮೆ ಕೊಡೋವರೆಗೂ ರಾಜೀನಾಮೆ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಟಾಂಗ್. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.